ಎಲ್ಲೂರು ನಂದಿಕೂರಿನಿಂದ ಕಾಸರಗೋಡಿಗೆ 400 ಕೆವಿ ವಿದ್ಯುತ್ ಲೈನ್ ಅಳವಡಿಸಲು ಟವರ್ ನಿರ್ಮಾಣಕ್ಕೆ ಪ್ರತಿರೋಧ ಒಡ್ಡಿ ಇನ್ನ ಗ್ರಾಮಸ್ಥರು ಅಣ್ಣಾಜಿ ಗೋಳಿಯ ಗುಡ್ಡ ಪ್ರದೇಶದಲ್ಲಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 1 ವಾರಕ್ಕೆ ಕಾಲಿಟ್ಟಿದೆ. ಯಾವುದೇ ಕಾರಣಕ್ಕೂ ತಾವು ಇನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಸಗಿ ಜಾಗದಲ್ಲಿ ಟವರ್ಗಳ ನಿರ್ಮಾಣಕ್ಕೆ ಅವಕಾಶವನ್ನ ನೀಡೋದಿಲ್ಲ ಎಂದು ಉಡುಪಿ ಕಾಸರಗೋಡು 400 ಕೆವಿ ವಿದ್ಯುತ್ ಲೈನ್ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಅಮರನಾಥ್ ಶೆಟ್ಟಿ ಹಾಗೂ ಕಾರ್ಕಳದ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ನಡೆದಿರುವ ಧರಣಿಯಲ್ಲಿ ಪಾಲ್ಗೊಂಡಿರುವ ಪ್ರತಿಭಟನಾಕಾರರು ಘೋಷಿಸಿದರು. ಕಳೆದ ಮಂಗಳವಾರ ಮುಂಜಾನೆ ಇನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಣ್ಣಾಜಿ ಗೋಳಿಯ ಗಣಪತಿ ಹೆಗ್ಡೆ ಎಂಬವರಿಗೆ ಸೇರಿದ ಖಾಸಗಿ ಜಮೀನಿನಲ್ಲಿ ಯಾವುದೇ ಪೂರ್ವ ಸೂಚನೆಯನ್ನ ನೀಡದೆ ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಟವರ್ ನಿರ್ಮಾಣಕ್ಕಾಗಿ ಜೆಸಿಬಿ ಯಂತ್ರದ ಮೂಲಕ ಹೊಂಡ ತೆಗೆಯಲು ಪ್ರಾರಂಭಿಸುತ್ತಿದ್ದಂತೆ ಸುದ್ದಿ ತಿಳಿದ ಗ್ರಾಮಸ್ಥರು, ಹೋರಾಟ ಸಮಿತಿಯ ಪದಾಧಿಕಾರಿಗಳು, ರೈತ ಸಂಘದ ಮುಖಂಡರು ಸ್ಥಳದಲ್ಲಿ ಜಮಾಯಿಸಿ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಲ್ಲಿ ಯಶಸ್ವಿಯಾಗಿದ್ರು. 400 ಕೆವಿ ಹೈಟೆನ್ಷನ್ ವಿದ್ಯುತ್ ಲೈನ್ ಅನ್ನು ಎಳೆಯಲು ಪಾಲಿಮಾರು ಹಾಗೂ ಇನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 17 ಟವರ್ಗಳನ್ನು ಹಾಕುವ ಯೋಜನೆ ಇದೆ. ಆದರೆ ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ವಿದ್ಯುತ್ ತಯಾರಿಸುವ ಎಲ್ಲೂರಿನಲ್ಲಿರುವ ಅದಾನಿ ಅವರ ಯುಪಿಸಿಎಲ್ ಕಂಪನಿಯಾಗಲಿ ವಿದ್ಯುತ್ ಲೈನ್ ಅಳವಡಿಸುವ ಗುತ್ತಿಗೆದಾರ ಕಂಪನಿಯಾಗಲಿ ಇದುವರೆಗೂ ನೀಡಿಲ್ಲ. ಯಾರಿಗೂ ನೋಟಿಸ್ ಅನ್ನು ಸಹ ಇದುವರೆಗೂ ನೀಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು. ಹೈಟೆನ್ಷನ್ ವಿದ್ಯುತ್ ಲೈನ್ ಹಾದು ಹೋಗುವುದರಿಂದ ಅದು ಹಾದು ಹೋಗುವ ವ್ಯಾಪ್ತಿ ಪ್ರದೇಶದ ಜನರು ಎದುರಿಸುವ ಸಂಕಷ್ಟದ ಅನುಭವ ನಮಗಿದೆ. ಎಲ್ಲೂರಿನಿಂದ ಹಾಸನಕ್ಕೆ 200 ಕೆವಿ ವಿದ್ಯುತ್ ಹೋಗುವ ಲೈನ್ನ 8 ಟವರ್ಗಳು ಈಗಾಗಲೇ ಇನ್ನಾದಲ್ಲಿದೆ. ಇದರಿಂದ ಗ್ರಾಮಸ್ಥರು ಕೃಷಿಯೂ ಸೇರಿದಂತೆ ಅನುಭವಿಸುತ್ತಿರುವ ವಿವಿಧ ರೀತಿಯ ಯಾತನೆಗಳಿಗೆ ಮುಕ್ತಿಯೇ ಇಲ್ಲವಾಗಿದೆ. ಇದರೊಂದಿಗೆ ಪಾದೂರಿಗೆ ಪೈಪ್ಲೈನ್ ಕೂಡ ಇನ್ನಾದಿಂದಲೇ ಹೋಗಿದ್ದು ಜನರು ಎಲ್ಲಾ ರೀತಿಯಿಂದಲೂ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ದೂರಿದರು. ಕಾಂಗ್ರೆಸ್ ಮುಖಂಡ ಉದಯಕುಮಾರ್ ಶೆಟ್ಟಿ ಮುನಿಯಾಲು ಮಾತನಾಡಿ, ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ, ಆದರೆ ಹಾಸನಕ್ಕೆ ಹೋಗಿರುವ ವಿದ್ಯುತ್ ಲೈನ್ನಿಂದ ಊರಿನಲ್ಲಿ 50% ಕೃಷಿ ನಾಶವಾಗಿದೆ. ಈ ಯೋಜನೆಯು ಬಂದರೆ ಜನ ಊರು ಬಿಟ್ಟು ಹೋಗಬೇಕಾಗುತ್ತದೆ ಎಂದರು. ಹಾಸನಕ್ಕೆ ಮಾಡುವಾಗಲೂ ವಿರೋಧ ಇತ್ತು, ಆದರೂ ಆ ಹೊತ್ತಿಗೆ ಜನರಿಗೆ ಇಷ್ಟೊಂದು ಮಾಹಿತಿ ಇರಲಿಲ್ಲ, ಇದರ ಸಾಧಕ ಬಾಧಕ ಕೂಡ ಗೊತ್ತಿರಲಿಲ್ಲ. ಎಲ್ಲ ಕಡೆ ಆಗುವಾಗ ಅಂದರೆ ನಮ್ಮಲ್ಲಿ ಬಂದ ಕಡೆಗೆ ಅದು ಕಾಪು ಕ್ಷೇತ್ರದ ಅಲ್ಲಿ ಬಂದಾಗ ಆಗ ಯಾರಿಗೂ ಹೋರಾಟ ಇತ್ತು, ಅದರಲ್ಲಿ ಅದನ್ನು ಯಾರು ಲೆಕ್ಕಿಸಲಿಲ್ಲ. ನೋಡಿ ಇಲ್ಲಿ ಹೋಗಿದೆ ನೋಡಿ, ಅದು 200 ಕೆವಿ ಸ್ವಲ್ಪ ಸಣ್ಣದು. ಇಲ್ಲಿ ಅಂದ್ರೆ ಛತ್ರ ಹಿಡಿದ್ರೆ ಎಳಿತದೆ ಅದು. ಈಗ ಆಲ್ರೆಡಿ ಇದ್ದದ್ದು ಅದು ಹಾಸನಕ್ಕೆ ಹೋಗುವಂತ, ಅದರಲ್ಲಿ ಕೂಡ ಅದು 2 ಲೈನ್ ಅಂತ ಪವರ್ ಅದು ಮಾಡಿದ. ಅದರಲ್ಲಿ ಈಗ ಇಲ್ಲಿ ವಿದ್ಯುತ್ ಶಕ್ತಿ ಪವರ್ ಕಡಿಮೆ ಇದ್ರೆ ಅದ್ರಲ್ಲಿ ಒಂದೇ ಇದು ಹೋಗುದು, ಒಂದು ಡೆಡ್ ಆಗಿ ಉಂಟು ಈಗ ಅದರಲ್ಲಿ. ಅದನ್ನು ಬಿಟ್ಟು ಈಗ ಕಾಸರಗೋಡಿಕೊಂಡು ಇದು ಕೂಡ ಅಷ್ಟೇ, ಇವರ ಹತ್ರ ಅದಾನಿಯಲ್ಲಿ ಈಗ ಆಗುವಂತ ಯೂನಿಟ್ ಈಗ ಒಂದೇ ವರ್ಕ್ ಆಗುವಂತದ್ದು. ಈಗ ನಾವು ಮೊನ್ನೆ ಎಲ್ಲ ರೈತರ ಪರವಾಗಿ ಇಲ್ಲಿ ಬಂದು ಹೋರಾಟವನ್ನು ಪ್ರಾರಂಭಿಸಿದೆವು. ಆನಂತರ ತಾತ್ಕಾಲಿಕವಾಗಿ ಇಲ್ಲಿ ಸ್ಥಗಿತ ಮಾಡಿ ಜಿಲ್ಲಾಧಿಕಾರಿಗಳು ವಾಪಸ್ ಹೋಗಿದ್ದಾರೆ. ನಮ್ಮ ಈಗ ಒತ್ತಾಯ ಇಷ್ಟೇ, ಇದು ಇಲ್ಲಿ ಯಾವುದೇ ಕಾರಣಕ್ಕೆ ಟವರನ್ನು ಹಾಕಬಾರ್ದು. ಏನು ಉದ್ದೇಶಿತ 8 ರಿಂದ 9 ಟವರ್ ಕಾರ್ಕಳದಲ್ಲಿ ಬರ್ತದೆ, ಮತ್ತು ಉಡುಪಿಯಲ್ಲಿ ಬರ್ತದೆ. ಒಟ್ಟು 18 ಉಡುಪಿಯಲ್ಲಿ 8 ಒಟ್ಟು 16 ಟವರ್ ನಮ್ಮ ಈ ಒಂದು ಉಡುಪಿ ಜಿಲ್ಲೆ ಒಳಗೆ ಬರ್ತದೆ. ಇದನ್ನು ಚೇಂಜ್ ಮಾಡಿ ಇದನ್ನು ಹೊಳೆ ಬದಿಯಲ್ಲಿ ತಗೊಂಡು ಹೋಗಲಿಕ್ಕೆ ಅವಕಾಶ ಇದೆ. ಹೊಳೆ ಬದಿಯಲ್ಲಿ ಹೋದರೆ ಯಾವುದೇ ಕೃಷಿ ಭೂಮಿ ನಾಶ ಆಗುವುದಿಲ್ಲ. ಇಲ್ಲದೆ ಸುಮಾರು ನಮ್ಮ ಕರ್ನಾಟಕದಲ್ಲಿ ಹೋಗುವಾಗ ಒಂದು 2,500 ಎಕರೆ ಭೂಮಿ ಒಟ್ಟಿಗೆ ಸುಮಾರು 1,70,000 ಮೇಲೆ ಅಡಿಕೆ, ತೆಂಗಿನ ಗಿಡ ನಾಶ ಆಗ್ತದೆ, ಸಂಪೂರ್ಣ ಕೃಷಿ ನಾಶ ಆಗ್ತದೆ. ಅದರಿಂದ ಈ ವೈಜ್ಞಾನಿಕವಾಗಿ ಇಲ್ಲದ ಈ ಒಂದು ವಿಷಯವನ್ನು ಕೈ ಬಿಡಬೇಕಂತೇಳಿ ನಾವೆಲ್ಲ ಗ್ರಾಮಸ್ಥರ ಪರವಾಗಿ ಇಲ್ಲಿ ನಿರಂತರವಾಗಿ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಇದಕ್ಕೊಂದು ಯಾವುದಾದ್ರು ಒಂದು ಸೂಕ್ತವಾದ ನಮಗೆ ಉತ್ತರ ಬರುವ ತನಕ ಇಲ್ಲಿಂದ ಇದನ್ನು ಕೈ ಬಿಡುವ ಪ್ರಶ್ನೆಯೇ ಇಲ್ಲ.